ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಶ್ರಾವಣಿ. ವೀಕ್ಷಕರೇ, ಕಳೆದ ಎಪಿಸೋಡ್ನಲ್ಲಿ ಆಪರೇಷನ್ ಪಲ್ವಾಲ್ನ ಮೊದಲ ಹೆಜ್ಜೆಯ ಬಗ್ಗೆ ಕೇಳಿದ್ರಲ್ವಾ? ಕೇವಲ ತಮ್ಮ ಇಂಟೆಲಿಜೆನ್ಸ್ ಅನ್ನ ಉಪಯೋಗಿಸಿ ಕಳ್ಳತನಕ್ಕೆ ಬಳಸಿದ್ದ ವಾಹನವನ್ನ ಹೇಗೆ ಜಪ್ತಿ ಮಾಡಿದ್ರು ಅಂತ. ಪ್ರಕರಣದ ಎರಡನೇ ಹಂತ ಅಂದ್ರೆ ಈ ಆಪರೇಷನ್ ನ ಇಂಟ್ರೆಸ್ಟಿಂಗ್ ಸ್ಟೋರಿ ಇರೋದು ಈ ಎರಡನೇ ಹಂತದಲ್ಲಿಯೇ. ಪ್ರಕರಣದ ಜಾಡು ಹಿಡಿದು ಕಳ್ಳತನ ನಡೆಸಿದ್ದ ಸಮಯದ ನೆಟ್ವರ್ಕ್ ಲೊಕೇಶನ್, ಟವರ್ ಸಿಗ್ನಲ್, IP ಲೊಕೇಶನ್ ಹೀಗೆ 10 ಹಲವು ನೂತನ ಮತ್ತು ಅಡ್ವಾನ್ಸ್ಡ್ ಟೆಕ್ನಾಲಜಿಗಳನ್ನ ಬಳಸಿ ಕಳ್ಳರನ್ನು ಡಿವೈಎಸ್ಪಿ ರವಿಕುಮಾರ್, ಇನ್ಸ್ಪೆಕ್ಟರ್ ಸೂರ್ಯಪ್ರಕಾಶ್ ರವರ ತಂಡ ಗುರುತಿಸುತ್ತಾರೆ. ಗುರುತಿಸಲಾದ ಕಥೀಮರು ಅನ್ಯ ರಾಜ್ಯಗಳಾದ ಹರಿಯಾಣ ಮತ್ತು ರಾಜಸ್ಥಾನದ ಗಡಿ ಪ್ರದೇಶಗಳಾದ ಪಲ್ವಾಲ್ ಮತ್ತು ಮೇವಾತ್ ಮತ್ತು ನ್ಯೂ ಪ್ರದೇಶಗಳವರು ಎಂಬುದು ನಮ್ಮ ಪೊಲೀಸರಿಗೆ ಸ್ಪಷ್ಟವಾಗುತ್ತದೆ. ಇಲ್ಲಿಂದ ಗೇಮ್ ಸ್ಟಾರ್ಟ್. ಡಿವೈಎಸ್ಪಿ ರವಿಕುಮಾರ್ ಹಾಗೂ ಇನ್ಸ್ಪೆಕ್ಟರ್ ಸೂರ್ಯಪ್ರಕಾಶ್ ಎಂಬ ಮಿಂಚು ಗುಡುಗುಗಳ ಸಮ್ಮಿಲನ ಹರಿಯಾಣ ಹಾಗೂ ರಾಜಸ್ಥಾನ್ ಗಡಿಯಲ್ಲಿ ಅಪ್ಪರಿಸಲು ಪ್ರಾರಂಭಿಸಿಯೇ ಬಿಡ್ತು. ಮೊದಲಿಗೆ ಡಿವೈಎಸ್ಪಿ ರವಿಕುಮಾರ್ ಮತ್ತು ಇನ್ಸ್ಪೆಕ್ಟರ್ ಸೂರ್ಯಪ್ರಕಾಶ್ ರವರು ಯಾವುದೇ ಸಂದರ್ಭ ಬಂದರೂ ಎದುರಿಸಬಲ್ಲ, ನಿಭಾಯಿಸಬಲ್ಲ ಮತ್ತು ಸಮಯ ಪ್ರಜ್ಞೆ ಇರುವಂತಹ ಪರ್ಫೆಕ್ಟ್ ಸಿಬ್ಬಂದಿಯನ್ನು ಆಯ್ಕೆ ಮಾಡಿಕೊಂಡು ತಂಡ ಕಟ್ಟುತ್ತಾರೆ. ಈ ತಂಡದಲ್ಲಿರುವ ಒಬ್ಬೊಬ್ಬರು ಒಂದೊಂದು ಆಯುಧವೇ ಸರಿ. ಒಟ್ಟು 18 ಜನರ ತಂಡ ಸಿದ್ಧವಾಗುತ್ತದೆ. ತಂಡ ಸಿದ್ಧವಾದ ನಂತರ ಇನ್ಸ್ಪೆಕ್ಟರ್ ಸೂರ್ಯಪ್ರಕಾಶ್ ಅವರ ನೇತೃತ್ವದಲ್ಲಿ ಒಟ್ಟು 12 ಜನ ಸಿಬ್ಬಂದಿ ಮೊದಲ ಸಾರಿ ಕಳ್ಳರನ್ನು ಹಿಡಿದು ತರಲು ಕದೀಮರಿದ್ದ ಸ್ಥಳವಾದ ಹರಿಯಾಣ ರಾಜ್ಯದ ಗಡಿಯಾದ ಮೇವಾತ್ ಮತ್ತು ನ್ಯೂ ಸಂಬಂಧಿಸಿದ ಪೊಲೀಸ್ ಠಾಣೆಗೆ ಭೇಟಿ ಕೊಡುತ್ತಾರೆ. ವೀಕ್ಷಕರೇ, ಅನ್ಯ ರಾಜ್ಯಕ್ಕೆ ಹೋಗಿ ನಮ್ಮ ರಾಜ್ಯದ ಪೊಲೀಸರು ಸುಖ ಸುಮ್ಮನೆ ಯಾವುದೇ ಕೆಲಸ ಮಾಡಲು ಬರೋಲ್ಲ. ಅಲ್ಲಿ ನಿರ್ದಿಷ್ಟವಾದ ಅನುಮತಿ ಹಾಗೂ ನಿರ್ದೇಶನಗಳನ್ನ ಅನುಸರಿಸಬೇಕಾಗುತ್ತದೆ. ಅದರಂತೆ ಹರಿಯಾಣ ರಾಜ್ಯದ ಪಲ್ವಾಲ್ ಜಿಲ್ಲೆಯ ಸ್ಥಳೀಯ ಪೊಲೀಸ್ ಠಾಣೆಗೆ ಅವರ ಸಹಾಯಕ್ಕಾಗಿ ಭೇಟಿ ನೀಡುತ್ತದೆ ನಮ್ಮ ಕರ್ನಾಟಕ ಪೊಲೀಸ್ ಎಂಬ ಹುಲಿಗಳ ತಂಡ. ಇಲ್ಲಿ ಟ್ವಿಸ್ಟ್ ಏನು ಗೊತ್ತಾ? ಅಲ್ಲಿನ ಪೊಲೀಸ್ ಠಾಣೆಗೆ ನಮ್ಮ ಕರ್ನಾಟಕದ ಪೊಲೀಸರು ಭೇಟಿ ನೀಡಿದ ಕೆಲವೇ ಕ್ಷಣಗಳಲ್ಲಿ ಕದೀಮರಿಗೆ ಇದರ ಮಾಹಿತಿ ಸಿಕ್ಕಿಬಿಡುತ್ತದೆ. ಕರ್ಮ ಅಂದ್ರೆ ಆ ಠಾಣೆಯಲ್ಲಿ ಇದ್ದ ಸಿಬ್ಬಂದಿಯು ಈ ರೀತಿ ಮಾಹಿತಿ ಕೊಟ್ಟಿರಬಹುದು. ಬಿಕಾಸ್ ಅಲ್ಲಿನ ಕದೀಮರ ನೆಟ್ವರ್ಕ್ ಆಗಿರುತ್ತೆ. ಇದೆಲ್ಲದರ ನಂತರ ಆ ರಾಜ್ಯದ ಪೊಲೀಸರ ಸಹಕಾರ ಸರಿಯಾದ ರೀತಿಯಲ್ಲಿ ಸಿಗುತ್ತಿಲ್ಲ ಮತ್ತು ದಾರಿ ತಪ್ಪಿಸುವಿಕೆ ಕೂಡ ನಡೆಯುತ್ತಿದೆ ಅಂತ ನಮ್ಮ ಪೊಲೀಸ್ ತಂಡಕ್ಕೆ ಖಾತ್ರಿ ಆಗುತ್ತೆ. ಇದಕ್ಕೆ ಬಲವಾದ ಕಾರಣವೂ ಇದೆ. ಮೊದಲ ಬಾರಿ ಆ ರಾಜ್ಯದ ಅಂದ್ರೆ ಹರಿಯಾಣದ ಪೊಲೀಸರು ಕದೀಮರ ಮನೆಗಳನ್ನ ತೋರಿಸಲು ಹೋದಾಗ ಬೇಕಂತಲೇ ಬೇರೆ ಮನೆಗಳನ್ನ ತೋರಿಸಿ ಸಮಯ ವ್ಯರ್ಥ ಮಾಡಿಸಿ ಕದೀಮರು ತಪ್ಪಿಸಿಕೊಳ್ಳಲು ದಾರಿ ಮಾಡಿಕೊಟ್ಟಿದ್ರು ಅಲ್ಲಿನ ಲೋಕಲ್ ಪೊಲೀಸರು. ನಾವು ಟೋಟಲ್ ಆಗಿ ಇಲ್ಲಿಂದ 3 ಸರಿ ಹೋಗಿದ್ದೇವೆ. ಅಂದರೆ ಮೊದಲನೇ ಸರಿ ಹೋದಾಗ ಸ್ವಲ್ಪ ಜನ, ಎರಡನೇ ಸರಿ ಹೋದಾಗ ಸ್ವಲ್ಪ ಜನ, ಈ ಥರ 3 ಟೈಮ್ ಹೋಗಿದ್ದೇವೆ ನಾವು. 3 ಟೈಮ್ ಕೂಡ ಅಲ್ಲಿ ಹರಿಯಾಣ ರಾಜ್ಯದ ಪಲ್ವಾಲ್ ಜಿಲ್ಲೆ ಮತ್ತು ರಾಜಸ್ಥಾನ್ನ ನೂಹ್ ಅಂತ ಒಂದು ಜಿಲ್ಲೆ, ಅದರ 2 ಬಾರ್ಡರ್ ಏರಿಯಾ. ಅದು 2 ರಾಜ್ಯದ ಬಾರ್ಡರ್ ಏರಿಯಾ, 2 ಡಿಸ್ಟಿಕ್ಕಿಗೆ ಅದರ ವ್ಯಾಪ್ತಿ ಇದೆ. ನಾವು ಇಲ್ಲಿಂದ ಫಸ್ಟು ನಮ್ಮ ಸಿಬ್ಬಂದಿ ಯಾರಿದ್ದಾರೆ PC, HC ಮತ್ತು ASIಗಳು ಇಲ್ಲಿಂದ ಮೊದಲೆಲ್ಲರಿಗೂ ಕಳಿಸ್ಬಿಡ್ತೀವಿ ಟ್ರೈನಲ್ಲಿ ಹೋಗ್ಲಿಕ್ಕೆ. ಆಮೇಲೆ ಸೂರ್ಯಪ್ರಕಾಶ್ ಕೂಡ ಮೊದಲು ಹೋಗಿದ್ರು, ಇನ್ಸ್ಪೆಕ್ಟರ್ ಸೂರ್ಯಪ್ರಕಾಶ್. ಆನಂತರ ನಾನು 2 ದಿನ ಬಿಟ್ಟು ಪ್ರತಿ ಸಾರಿ ಅವರು ಹೋದ ನಂತರ 1 ದಿವಸ ಅಥವಾ 2 ದಿವಸ ಲೇಟಾಗಿ ಇಲ್ಲಿನ ಎಲ್ಲ ಕೆಲಸಗಳನ್ನ ನೋಡಿಕೊಂಡು ನಾವು ಜಾಯ್ನ್ ಆಗ್ತಿದ್ದೆ, ಇದರ್ ಬೈ ಫ್ಲೈಟ್ ಆರ್ ಟ್ರೈನ್. ಆ ಥರ ಬೇಗ ಹೋಗಿ ಜಾಯ್ನ್ ಆಗ್ತಿದ್ವಿ. ಸೊ ನಮ್ಮಲ್ಲಿ ನಾನು DSP ಆಗಿ ಪ್ಲಸ್ ಇನ್ಸ್ಪೆಕ್ಟರ್ ಸೂರ್ಯಪ್ರಕಾಶ್ ಮತ್ತು ನಮ್ಮ ಸಿಬ್ಬಂದಿ ಹೊರಗಡೆ ಅವ್ರನ್ನ ಮೊದಲನೇ ಮತ್ತು 2ನೇ ಬಾರಿ ತಗೊಂಡಿರಲಿಲ್ಲ. ನಮಗೆ ಮೊದಲನೇ ಮತ್ತು 2ನೇ ಬಾರಿ ಆಪರೇಷನ್ ಫೇಲ್ಯೂರ್ ಆಯಿತು ಬಿಕಾಸ್ ಆಫ್ ನಾನ್ ಕೋಆಪರೇಷನ್ ಆಫ್ ದ ಲೋಕಲ್ ಪೊಲೀಸಿಂದ. ಸೊ ಇದು ಹೀಗೆ ಮುಂದುವರಿದ್ರೆ ನಾವು ಈ ದೂರ್ತರನ್ನ ಬಂಧಿಸಲು ಸಾಧ್ಯವಿಲ್ಲ ಎಂಬ ವಿಚಾರವನ್ನ ನಿರ್ಧರಿಸಿಕೊಂಡ್ರು ನಮ್ಮ ಪೊಲೀಸ್ ಎಂಬ ಕರ್ನಾಟಕದ ಹುಲಿಗಳ ತಂಡ. ಮುಂದೆ ಇವರನ್ನು ನಂಬಿದ್ರೆ ಆಗೋಲ್ಲ ಅಂತ ನಿರ್ಧರಿಸಿದ ಇನ್ಸ್ಪೆಕ್ಟರ್ ಸೂರ್ಯಪ್ರಕಾಶ್ ಅವರು ಅಟ್ ಎನಿ ಕಾಸ್ಟ್ ಈ ಡಕಾಯಿತರನ್ನ ಬಂಧಿಸಿಯೇ ತೀರ್ಬೇಕೆಂಬ ಹಠಕ್ಕೆ ಬಿದ್ದು ಕರ್ನಾಟಕದಿಂದ ಹೋಗಿದ್ದ ಒಟ್ಟು 12 ಜನರ ತಂಡ ಕಾರ್ಯಾಚರಣೆಗೆ ಇಳಿಯುತ್ತೆ. 12 ಜನರಲ್ಲಿ 4 ಜನ ಮೊದಲೇ ಬಂಧಿಸಿದ್ದ 2 ಆರೋಪಿಗಳನ್ನ ಎಸ್ಕೋರ್ಟ್ ಮಾಡುತ್ತಾರೆ.
ಇನ್ನು ಉಳಿದ 8 ಜನರಲ್ಲಿ ಪ್ರಕರಣದ ಮೇನ್ ಕಿಂಗ್ ಪಿನ್ ಸಕ್ರೂಲ್ನನ್ನ ಬಂಧಿಸಲು 3 ಜನ ಖದೀಮನ ಮನೆಗೆ ನುಗ್ಗುತ್ತಾರೆ. ಆಗ ಸಮಯ ರಾತ್ರಿ 12 ಗಂಟೆ. ಖದೀಮನನ್ನ ಬಂಧಿಸಲಿಕ್ಕೆ ಅಂತ ಅವನ ಮನೆಗೆ ನುಗ್ಗಿದ್ದು 3 ಜನ, ಇನ್ಸ್ಪೆಕ್ಟರ್ ಸೂರ್ಯಪ್ರಕಾಶ್ ಮತ್ತು 2 ಪಿಸಿಗಳ ತಂಡ. ವೀಕ್ಷಕರೇ, ಈ ಸಂದರ್ಭ ಕೇಳಿದ್ರೆ ನಿಜಕ್ಕೂ ನಿಮ್ಮ ಮೈ ಜುಮ್ಮೆನಿಸುತ್ತೆ. ನಮ್ಮ ಪೊಲೀಸರು ನಿಜಕ್ಕೂ ಎಷ್ಟು ಪರಾಕ್ರಮಿಗಳು ಮತ್ತು ಕರ್ತವ್ಯ ನಿಷ್ಠರು ಎಂಬ ವಿಚಾರ ನಿಮಗೆ ಗೊತ್ತಾಗುತ್ತೆ. ಖದೀಮನ ಮನೆಗೆ ನಿರಾಯುಧರಾಗಿ ನುಗ್ಗಿದ ನಮ್ಮ ಇನ್ಸ್ಪೆಕ್ಟರ್ ಸೂರ್ಯಪ್ರಕಾಶ್ ಎಂಬ ಸಿಂಹ ಮತ್ತು ಅವರ ತಂಡ ಖದೀಮನನ್ನ ಇನ್ನೇನು ಹಿಡಿದೇ ಬಿಟ್ಟರು ಅನ್ನುವಷ್ಟರಲ್ಲಿ ರಾತ್ರಿ ಅಷ್ಟೊತ್ತಿನಲ್ಲಿ ಇಡೀ ಊರಿನ ಜನ ಅವನ ಮನೆಗೆ ಜಮಾಯಿಸುತ್ತಾರೆ. ಅಯ್ಯೋ, ನಮ್ಮನೆ ಹತ್ರ ಯಾರನ್ನಾದ್ರೂ ಅರೆಸ್ಟ್ ಮಾಡೋಕೆ ಬಂದ್ರೆ ನಾವು ಕೂಡ ಅದೇ ರೀತಿ ಎದ್ದು ಹೋಗ್ತೀವಿ. ಅದ್ರಲ್ಲಿ ಏನಿದೆಯಪ್ಪ ಹೊಸದು ಅನ್ಕೊಂಡ್ರಾ? ಹಾಗ ಅನ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಬಿಡಿ. ಪಾಪ ನಮ್ ಕಡೆ ಜನಕ್ಕೆ ಕಂಡವರ ವಿಚಾರ ಅಂದ್ರೆ ಎಲ್ಲಿಲ್ಲದ ಇಂಟ್ರೆಸ್ಟ್ ಇರುತ್ತೆ. ಪ್ರಿಯ ವೀಕ್ಷಕರೇ, ಅಲ್ಲಿನ ಜನ ಸುಮ್ಮನೆ ಮಜಾ ನೋಡೋಕೆ ಅಂತ ಬಂದಿದ್ದವರಲ್ಲ. ಇಡೀ ಊರಿಗೆ ಊರೇ ದೊಡ್ಡ ನಟೋರಿಯಸ್ ಕಣ್ರಿ. ಹೆಂಗಸರು, ಮಕ್ಕಳು, ಚಿಕ್ಕವರು, ದೊಡ್ಡವರು ಎಂಬ ಭೇದವಿಲ್ಲದೆ ಊರಿಗೆ ಊರೇ ಕಳ್ಳರು, ಡಕಾಯಿತರ ಊರು ಕಣ್ರಿ ಅದು. ಹೆಂಗ್ ಮಾಡೋದು ಅಂತ ಹೇಳ್ಬಿಟ್ಟು ನಾವೇ ಒಂದು ಇದ್ದ 8 ಜನ ಫಸ್ಟ್ ಟೈಮ್ 8-12 ಜನ ಇದ್ದಾಗ ಒಂದು 4 ಜನ ಇಬ್ರು ಅಫೆಂಡರ್ ಇದ್ರು, ಅವರಿಬ್ಬರು ನೋಡ್ಕೊಳ್ಳಿಕ್ಕೆ 4 ಜನ ಹೊರಗಡೆ ಇದ್ರು. ಇನ್ನೊಂದು 8 ಜನ ಒಂದು ರಾತ್ರಿ ಆಪರೇಷನ್ ಮಾಡ್ಬೇಕಂತ ಮೂವ್ ಆಗಿದ್ದಾರೆ ನಮ್ಮವರು. ವಿತೌಟ್ ವೆಪನ್ ಇರಲಿಲ್ಲ ನಮ್ಮಲ್ಲಿ. ವೆಪನ್ ಇಲ್ಲದೆ ಇದ್ದಾಗ ಮೂವ್ ಆಗಿಬಿಟ್ಟಿದ್ದಾರೆ. ಅವನು ಮನೇಲಿ ಇದ್ದಾನ ಇಲ್ವ ಅಂತ ಕನ್ಫರ್ಮ್ ಇರಲಿಲ್ಲ, ಬಟ್ ಇದ್ದಾನೆ. ಹೊರಗಡೆ ಹೋಗಿ ನಮ್ಮವರಿಬ್ರು ನೋಡಿದ್ದಾರೆ, ಇದ್ದಾನೆ. ಮನೆ ಹೊರಗಡೆ ಅವ್ರದ್ದು ಫ್ಯಾಮಿಲಿಯವರು, ಅವ್ರ ಅಣ್ಣ ಮತ್ತು ಅವ್ರ ತಂದೆ ತಾಯಿ, ಅವ್ರು ಬೇಕಾದವರೆಲ್ಲ ಅಲ್ಲಿದ್ದರು. ರಾತ್ರಿ ಸುಮಾರು 11-12 ಗಂಟೆ. ಈ ಊರಿನ ಇತಿಹಾಸವೇ ಭಯ ಹುಟ್ಟಿಸುವಂತಿದೆ. ಈ ಪ್ರಕರಣದಲ್ಲಿ ಸಕ್ರಿಯವಾಗಿ ಭಾಗಿಯಾದ ಒಬ್ಬ ಸಿಬ್ಬಂದಿ ಅವರ ಅನುಭವ ಹಂಚಿಕೊಂಡಾಗ ಹೇಳಿದ ಮಾತು ನಿಜಕ್ಕೂ ನಮ್ಮನ್ನ ಯೋಚನೆಗೆ ತಳ್ಳಿಬಿಡ್ತು. ಅಂತಹ ಮಾತುಗಳನ್ನ ಕೇಳಿಸಿಕೊಂಡ ನಂತರವೂ ಅದು ಹೇಗೆ ಈ ಪೊಲೀಸ್ನವರು ಕೆಲಸ ಮಾಡಲು ಮುಂದಾದ್ರಪ್ಪ? ಇವರಿಗೇನು ಇವರ ಕುಟುಂಬಗಳ ಅಥವಾ ಇವರ ಜೀವಗಳ ಮೇಲೆ ಆಸೆನೇ ಇರಲ್ವಾ ಅಂತ ಅನಿಸಿಬಿಡ್ತು. ನಮ್ಮ ತಂಡದ ಸಿಬ್ಬಂದಿ ಒಬ್ಬರಿಗೆ ಅಲ್ಲಿನ ಊರಿನ ಕಡೆಯ ಜನ ಒಬ್ರು, ಸರ್ ಸುಮ್ನೆ ನಿಮ್ಮ ರಾಜ್ಯದ ಕಡೆ ಹೊರಟು ಬಿಡಿ. ಇಲ್ಲಿ ಈಗಾಗಲೇ ಕೆಲವು ರಾಜ್ಯಗಳ ಪೊಲೀಸರು ಹೀಗೆ ಅರೆಸ್ಟ್ ಮಾಡಲು ಬಂದಾಗ ಅವರನ್ನ ಹೀಗಾಮುಗ ಹೊಡೆದು ಊರಿನಿಂದ ಓಡಿಸಿದ ಜನ ಸರ್ ಇಲ್ಲಿ. ಹಾಗಾಗಿ ಈ ಊರಲ್ಲಿ, ಅದರಲ್ಲೂ ಸಕ್ರೂಲ್ನನ್ನ ಬಂಧಿಸಲು ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ. ಅದು ಅಲ್ಲದೆ ಸಕ್ರೂಲ್ 2 ಬಾರಿ ಊರಿನ ಸರ್ಪಂಚ್. ಸೊ ನೀವೆಲ್ಲ ಇಲ್ಲಿಂದ ಹೊರಟು ಬಿಡಿ ಅಂದ್ರಂತೆ. ಅಟ್ಯಾಕ್ ಆಗಿ ಅವ್ರಿಗೆ ಅಂದ್ರೆ ಮೈಕೆಲ್ಲ ಪರ್ಚಿ ಹೊಡೆದು ಎಲ್ಲನೂ ಆಯ್ತು. ಆದರೆ ಇವರು ಹೋರಾಡಿ ಸ್ವಲ್ಪ ಕಡಿಮೆ ಜನ ಇದ್ದರಿಂದ, ಸ್ಟಾಫ್ ಬಲ ಇಲ್ಲದೆ ಇದ್ದಿದ್ದರಿಂದ ಮತ್ತೆ ಬರಿಗೈಲಿ ವಾಪಸ್ ಬಂದರು. ಅವರು ಅನಂತರ ನಾವು ಬಂದು ಬೇರೆ ಒಬ್ಬ ಯಾರೋ ಅಲ್ಲಿ ನಮ್ಮ ಪೊಲೀಸ್ ಆಫೀಸರ್ ಯಾರೋ ಇದ್ದರು, ಹೆಡ್ ಕ್ವಾರ್ಟರ್ಗೆ ಬಂದು ಅವ್ರನ್ನ ಭೇಟಿ ಮಾಡಿ ಇನ್ನೂ ಸ್ವಲ್ಪ ಇನ್ಫಾರ್ಮೇಷನ್ ತಗೊಳ್ಳೋಣ ಅಂತ ಹೋದಾಗ ಅವ್ರು ಹೇಳಿದ್ದೊಂದು, ಯಾವುದೇ ಕಾರಣಕ್ಕೂ ನೀವು 10 ಜನಕ್ಕಿಂತ ಕಡಿಮೆ ಹೋಗಬಾರ್ದು, ವಿತೌಟ್ ವೆಪನ್ ಹೋಗಬಾರ್ದು. ಆ ಏರಿಯಾನೇ ಆಗಿದೆ. ಈಗ ಆಲ್ರೆಡಿ ಭಾಳಷ್ಟು ಜನದ ಮೇಲೆ ಅಟ್ಯಾಕ್ ಆಗಿದೆ. ನಮಗೆ ಆಗಿದ್ದು ಅಟ್ಯಾಕ್ ಭಾಳ ಕಡಿಮೆ ಎಫೆಕ್ಟ್ ಇತ್ತು ಅಷ್ಟೇ. ಯಾಕಂದರೆ ಅವರು ಯಾವುದೇ ವೆಪನ್ ಉಪಯೋಗಿಸಿ ನಮ್ಮ ಮೇಲೆ ಅಟ್ಯಾಕ್ ಮಾಡಲಿಲ್ಲ, ಅಥವಾ ವೆಪನ್ ಉಪಯೋಗಿಸಿ ಅಟ್ಯಾಕ್ ಮಾಡಲಿಲ್ಲ, ವಿತ್ ಓನ್ಲಿ ಕಲ್ಲು ಮತ್ತು ದೊಣ್ಣೆಯಿಂದ ಮಾಡಿದ್ರು ಅಷ್ಟೇ. ಸೊ ಅವರು ನಮಗೆ ಅಲ್ಲಿನ ಲೋಕಲ್ ಸ್ಟಾಫ್ ಒಬ್ಬರು ಕೊಟ್ಟಿದ್ದ ಇನ್ಫಾರ್ಮೇಷನ್ ಅಂದರೆ SP ಮತ್ತು ಇನ್ನೊಬ್ಬ ಕ್ರೈಮ್ ಇನ್ಸ್ಪೆಕ್ಟರ್ ಒಬ್ಬರು, ಯಾವುದೇ ಕಾರಣಕ್ಕೂ 10 ಜನಕ್ಕಿಂತ ನೀವು ಕಡಿಮೆ ಹೋಗಬಾರ್ದು, ವಿತೌಟ್ ವೆಪನ್ ಹೋಗಬಾರ್ದು. ಲೋಕಲ್ ಅಸಿಸ್ಟೆನ್ಸ್ ನೀವು ಯಾವುದೇ ಕಾರಣ ತೊಗೋಬಾರ್ದು. ಲೋಕಲ್ ಸ್ಟೇಷನ್ ಅವ್ರದ್ದು ಹೊರಗಡೆ ಇನ್ಫಾರ್ಮೆಂಟ್ಗಳು ತೊಗೊಳ್ಬೋದು ಅಷ್ಟೇ. ಸೊ ಯಾಕಂದರೆ ಆಲ್ರೆಡಿ ಬೇರೆ ಕಡೆಯಿಂದ ಬಂದ ಆಫೀಸರ್ಸ್ಗೆ ಆಲ್ರೆಡಿ ಈ ಥರ ಹೊಡೆದು ಮತ್ತು ಸಡನ್ನಾಗಿ ಎಲ್ಲಿಂದ ಕಲ್ಲು ಬರ್ತಿದ್ದಾವೆ ಅಂತ ಗೊತ್ತಾಗಲ್ಲ. ಕಲ್ಲು ಬೀಳ್ತವೆ. ಸಡನ್ನಾಗಿ 500 ಜನ ಬಂದ್ಬಿಡ್ತಾರೆ. ಸಡನ್ನಾಗಿ 500 ಜನ ಬಂದರೆ ನಾವು ಎಷ್ಟೇ ಜನ 5 ಜನ 10 ಜನ ಇದ್ರೂ ವಿತೌಟ್ ವೆಪನ್ ಇದ್ದರೆ ಕಷ್ಟ ಆಗ್ತದೆ. ನಾವು ಎತ್ಕೊಂಡ್ಬರೋದು ಅವ್ರನ್ನ ಕಷ್ಟ. ಆರೋಪಿ ಅಲ್ಲಿ ನಮ್ಮ ಎದುರುಗಡೆ ನಿಂತಿದ್ದಾನೆ ಅಂದರೂ ಕೂಡ ಮುಟ್ಟಕ್ಕಾಗಲ್ಲ. ಇಷ್ಟೆಲ್ಲದರ ನಂತರವೇ ನಮ್ಮ ಇನ್ಸ್ಪೆಕ್ಟರ್ ಸೂರ್ಯಪ್ರಕಾಶ್ ಎಂಬ ಗುಡುಗಿನ ದಾಳಿ ಆ ಖದೀಮನ ಮನೆ ಮೇಲೆ ಆಗಿದ್ದು, ಅದು ನಿರಾಯುಧವಾಗಿ. ಊರಿಗೆ ಊರೇ ಬಂದು ಇನ್ಸ್ಪೆಕ್ಟರ್ ಸೂರ್ಯಪ್ರಕಾಶ್ ರವರು ಸೇರಿ 3 ಜನ ತಂಡದ ಮೇಲೆ ರಾಕ್ಷಸರಂತೆ ಮುಗಿಬೀಳುತ್ತಾರೆ. ರಾಕ್ಷಸರಂತೆ ಮುಗಿಬಿದ್ದ ಕ್ರಿಮಿನಲ್ ಗ್ಯಾಂಗ್ 3 ಜನ ತಂಡದ ಮೇಲೆ ಮನಸ್ಸು ಇಚ್ಛೆ ದಾಳಿ ಮಾಡುತ್ತಾರೆ.
ಅಧಿಕಾರಿ ಹಾಗೂ ತಂಡದವರ ಬಟ್ಟೆಗಳನ್ನ ಹರಿದು ಮೈ ಮುಖ ನೋಡದೆ ಪೈಶಾಚಿಕವಾಗಿ ವರ್ತಿಸುತ್ತಾರೆ. ಈ ದಾಳಿಯಲ್ಲಿ ನಮ್ಮ ಪೊಲೀಸ್ ತಂಡದ 3 ಜನರಲ್ಲಿ ಒಬ್ಬರ ಕೈಗೆ ಖಂಡವೇ ಕಿತ್ತು ಬರುವಂತೆ ಬಾಯಿಂದ ಕಚ್ಚಿ ತಮ್ಮ ಪೈಶಾಚಿಕತೆಯನ್ನ ಮೆರೆಯುತ್ತದೆ ಅಲ್ಲಿನ ನಟೋರಿಯಸ್ ಗ್ಯಾಂಗ್. ಇದ್ದಾನೆ ಅಂತ ಹಿಡ್ಕೊಂಡಿದ್ದಾರೆ. ನಮ್ಮವ್ರು ಹೋಗಿ ಹಿಡ್ಕೊಂಡ ತಕ್ಷಣ ಸುತ್ತಮುತ್ತ ಜನ ಅವ್ರ ಫ್ಯಾಮಿಲಿ ಅವರು ಎಲ್ಲರೂ ಬಂದು ನಮ್ಮವ್ರನ್ನ ಅಟ್ಯಾಕ್ ಮಾಡಿದ್ದಾರೆ. ನಮ್ಮವರು ಆ ಪ್ಲೇಸಲ್ಲಿ ಆ ಕ್ಷಣ ಇದ್ದಿದ್ದು 3 ಜನ. ಇನ್ನೆಲ್ಲರೂ ಒಂದು 50 ಮೀಟರ್ ದೂರ ಇದ್ದಾರೆ. ಬೈಕ್ ಯಾವುದು ನಮ್ಮ ವೆಹಿಕಲ್ ಹೋಗಿತ್ತು ಅಲ್ಲಿದ್ದಾರೆ. ಅವ್ರಿಗೆ ಗೊತ್ತಾಗಿಲ್ಲ ಸಡನ್ ಆಗಿ ಏನಾಗ್ತಾ ಇದೆ ಇಲ್ಲಿ ಅಂತ ಹೇಳ್ಬಿಟ್ಟು. ಮತ್ತು ನಮ್ಮ ಜೊತೆ ಅಫೆಂಡರ್ ಬೇರೆ ಇದ್ದ ಅಫೆಂಡರ್ ಕೂಡ ಇಟ್ಕೊಂಡಿದ್ದಾರೆ ಅಲ್ಲಿ. ಹಾಗಾಗಿ ಅವ್ರನ್ನ ಕಾಪಾಡಬೇಕಾಗಿತ್ತು ಮತ್ತು ಇಲ್ಲಿ ಬರಬೇಕಾಗಿತ್ತು. ಇಲ್ಲೊಂದು 4-5 ಜನ ಬಂದಿದ್ದಾರೆ. ಮತ್ತು ಅಷ್ಟೊಳಗಡೆ ಒಂದು 15-20 ಜನ, ಒಂದು 50 ಜನ ಸೇರ್ಕೊಂಡಿದ್ದಾರೆ. ಸೇರಿಕೊಂಡು ಅದು ಹೆಂಗೆ ಅಂದರೆ ಹೆಂಗಸರು ಮಕ್ಕಳು ಎಲ್ಲ ಸೇರ್ಕೊಂಡ್ಬಿಡ್ತಾರೆ. ಎಲ್ಲರೂ ಸೇರಿಕೊಂಡು ನಮ್ಮವ್ರ ಬಟ್ಟೆ ಹರಿದು ಎಲ್ಲರಿಗೂ ಪರ್ಚಿ ಕೈಯೆಲ್ಲ ಕಚ್ಚಾಕ್ಬಿಟ್ಟಿದ್ದಾರೆ. ತಿರುಗಿ ನಾವೆಲ್ಲ ಸೆಪ್ಟಿಕ್ ಇಂಜೆಕ್ಷನ್ ಕೊಡಿಸಿದ್ದಾಯ್ತು ಎಲ್ಲರಿಗೂ ಹೋಗಿ. ಇಷ್ಟೆಲ್ಲ ನಡೆಯುತ್ತಿರುವಾಗ ನಮ್ಮ ಇನ್ಸ್ಪೆಕ್ಟರ್ ಸೂರ್ಯ ಪ್ರಕಾಶ್ ಎಂಬ ಹುಡುಗ ಅದೇ ಜಾಗದಲ್ಲಿ ಅದೇ ಸಮಯದಲ್ಲಿ ಆ ದಾಳಿಯ ಮಧ್ಯೆಯೇ ವೀರಾವೇಶವಾಗಿ ಖಡಕ್ ಆಗಿ ಏರು ಧ್ವನಿಯಲ್ಲಿ ಗುಡುಗುತ್ತಾರೆ. ಇಡೀ ಊರಿನ ನಟೋರಿಯಸ್ ಗ್ಯಾಂಗ್ ಒಂದು ಕ್ಷಣ ಗಪ್ ಚುಪ್ ಆಗಿಬಿಡುತ್ತಾರೆ. अरे डकायत साला सकरून तेरे को नहीं छोड़ोगे, जरूर उठा के ही ले जाएंगे, याद रख हम कर्नाटक ಪೊಲೀಸ್ ಹಾಯಿ ಕರ್ನಾಟಕ ಪೊಲೀಸ್ ಅನ್ನೋ ಖಡಕ್ ಎಚ್ಚರಿಕೆ ಕೊಟ್ಟ ಅಧಿಕಾರಿ ಸೂರ್ಯ ಪ್ರಕಾಶ್ ಮತ್ತು ಇಬ್ಬರ ತಂಡ ಅಲ್ಲಿಂದ ವಾಪಸ್ ಮರಳುತ್ತಾರೆ. ಮತ್ತೆ ಅನಿವಾರ್ಯವಾಗಿ ನಮ್ಮ ಸೂರ್ಯ ಪ್ರಕಾಶ್ ಆ ಟೈಮಲ್ಲಿ ಬಹಳ ಹೀರೋಯಿಕ್ ಆಗಿ ಆಕ್ಷನ್ ಮಾಡಿದ್ದಾರೆ. ಒಬ್ಬರೇ ಹೋರಾಡಿದ್ದಾರೆ. ಏನು ಹೆಂಗಾರ ಮಾಡಿ ಇವತ್ತು ಎತ್ಕೊಂಡು ಹೋಗ್ತೀವಿ ನಾವು. ಅವರು ಭಾಳ ಹೊಡೆದಿದ್ದಾರೆ. ಏಟು ಬಿದ್ದರೂ ಪರವಾಗಿಲ್ಲ, ನಾವು ಯಾವ ಥರಲ್ಲಿ ಎತ್ಕೊಂಡು ಹೋಗ್ತೀವಿ, ನಿಮ್ಮನ್ನು ಬಿಡೋದಿಲ್ಲ ಅಂತ ಅನ್ನೋರು ಆ ಸಮಯದಲ್ಲೂ ಕೂಡ ಧೈರ್ಯದಿಂದ ರೋಪಾಗಿ ಬಂದಿದ್ದಾರೆ. ಬಟ್ ಆ ಕ್ಷಣ ಎತ್ಕೊಳ್ಳಿಕ್ಕೆ ಆಗಲಿಲ್ಲ ಅವ್ರಿಗೆ. ಆ ಅಫೆಂಡರ್ನ ಅರೆಸ್ಟ್ ಮಾಡ್ಲಿಕ್ಕೆ ಆಗಲಿಲ್ಲ ನಮ್ಮಿಂದ. ಅದಾದ ನಂತರ ವಾಪಸ್ ಅವತ್ತು ಮಧ್ಯರಾತ್ರಿ ನನಗೆ ಒಂದೂವರೆಯಲ್ಲಿ ಫೋನ್ ಮಾಡಿದ್ರು, ಈ ಥರ ಆಯಿತು ಅಂತ ಹೇಳ್ಬಿಟ್ಟು. ದಟ್ ವೆರಿ ನೆಕ್ಸ್ಟ್ ಮಾರ್ನಿಂಗ್ ನೆಕ್ಸ್ಟ್ ಫ್ಲೈಟ್ಗೆ ನಾನು ಹೋದೆ ಅಲ್ಲಿಗೆ. ಸೊ ಲೋಕಲ್ ಪೊಲೀಸ್ ಮತ್ತೆ ಅಸಿಸ್ಟೆನ್ಸ್ ತೊಗೊಂಡು SP ಅವರ ಅಲ್ಲಿನ ಲೋಕಲ್ SP ಮಾತಾಡಿ ಮತ್ತೆ ಅಟ್ಯಾಕ್ ಮಾಡಿದ್ವಿ. ಬಟ್ ಅಷ್ಟೊಳಗಡೆ ಅವರೆಲ್ಲ ಊರು ಬಿಟ್ಬಿಟ್ಟಿದ್ರು. ಇದರ ನಂತರ ಇಡೀ ನಮ್ಮ ಪೊಲೀಸ್ ತಂಡ ಪೆಟ್ಟು ತಿಂದ ಸಿಂಹಗಳಂತೆ ಆ ರಾಕ್ಷಸ ಸೈನ್ಯವನ್ನ ಮೆಟ್ಟಿ ಖದೀಮ ಸಕ್ರೂಲನ್ನ ಎತ್ತಿ ಹಾಕಿಕೊಂಡು ಹೋಗಲೇಬೇಕೆಂದು ಪರ್ಫೆಕ್ಟ್ ಆಗಿ ಮುಹೂರ್ತ ಇಡುತ್ತಾರೆ. ವೀಕ್ಷಕರೇ, ಸಕ್ರೂಲ್ ಎಂಬ ಮೋಸ್ಟ್ ನಟೋರಿಯಸ್ ಪವರ್ಫುಲ್ ಖದೀಮನನ್ನ ಅಷ್ಟು ಮಂದಿ ರಾಕ್ಷಸರ ಸೇನೆಯ ಮಧ್ಯದಿಂದ ನಮ್ಮ ಕರ್ನಾಟಕ ಪೊಲೀಸ್ ತಂಡ ಹೇಗೆ ಎತ್ತಾಕಿಕೊಂಡು ಬಂದ್ರು ಅನ್ನೋದನ್ನ ಕೇಳಲು ನೀವು ಮುಂದಿನ ಎಪಿಸೋಡ್ ವರೆಗೂ ಕಾಯಲೇಬೇಕು. ಖದೀಮನನ್ನ DYSP ರವಿಕುಮಾರ್ ಎಂಬ ಮಿಂಚು, ಇನ್ಸ್ಪೆಕ್ಟರ್ ಸೂರ್ಯ ಪ್ರಕಾಶ್ ಎಂಬ ಹುಡುಗು ಖದೀಮನ ಮನೆಗೆ ನುಗ್ಗಿ ಎತ್ತಾಕಿಕೊಂಡು ಬರುವಾಗ ಅಲ್ಲಿಯ ಸ್ಥಳೀಯ MLA ಕರೆ ಮಾಡಿ ರವಿಕುಮಾರ್ ಅವರ ಬಳಿ ಸಕ್ರೂಲ್ನನ್ನ ಅರೆಸ್ಟ್ ಮಾಡೋದು ಬೇಡ ಎಂದು ಕೇಳುತ್ತಾನೆ. ಆಗ ನಮ್ಮ ರಾಜ್ಯದ ಮಿಂಚು ಗುಡುಗು ಏನು ಮಾಡುತ್ತಾರೆ ಗೊತ್ತಾ? ಇಟ್ಸ್ ವೆರಿ ಅಡ್ವೆಂಚರಸ್. ಮುಂದಿನ ಎಪಿಸೋಡ್ ತಪ್ಪದೇ ನೋಡಿ.